ಏನಪ್ಪ? ಯಾರ ಮಗ ನೀನು? ನನ್ನ ಹೆಸರೇನು? ಎಂತ ಕೆಂಪ? ನಮ್ಮನೆ ಹೋಮ್ ಟೂರ ಯಾರು ಮಾಡಲ್ಲ, ನಾನೇ ಮಾಡ್ತಾ ಇದ್ದೀನಿ. ನೋಡಿ, ಇದು ನಮ್ಮ ಮನೆ ತೊಳ್ಬಳ ಬೋಸಿ, ಅಂದರೆ ಎಂಜಲು ನೀರು ಇಟ್ಟು ಅನ್ನ ಏನಾರ ಮಿಕ್ಕೊಂಡ್ರೆ ಈ ಬೋಸಿಗೆ ಹಾಕೋದು. ಹೋಮ್ ಟೂರ್ ಮಾಡ್ತಾ ಇದ್ದೀನಿ ನಮ್ಮ ಮನೆದು ನಾನೇ. ಮೈ ಫ್ರೆಂಡ್ಸ್, ನಾನು ನಿಮ್ಮ ಶರಣ ಕೆಂಪ. ಏನೋ ಮಿಸ್ಸಸ್ ಏನೋ ಆಡಿಸ್ತಾವಳೆ. ಯಾಕೆ ಆಡಿಸ್ತಾವಿಲ್ಲ? ದೋಸೆ ದೋಸೆ ಏನೇನು ಹಾಕಿದೆ ಅದಕ್ಕೆ ಐಟಮ? ಅಕ್ಕಿ, ಉದ್ದಿನ ಬೇಳೆ, ಕಡಲೆಕಾಳು, ಹೆಸರು ಕಾಳು. ದೋಸೆಗ, ಇಡ್ಲಿಗ, ರೊಟ್ಟಿಗ? ದೋಸೆ. ದೋಸೆ ಎಷ್ಟು ದೋಸೆ ಅದಾವ ಅದ್ರಲ್ಲಿ? ಲೆಕ್ಕ ಇಲ್ಲ, ಮನೆಯವ್ರಿಗೆಲ್ಲ ಆಯ್ತವೆ. ಒಂದ್ 50 ಅದಾವ? 50. ಮನೆಯವ್ರಿಗೆ ಆಯ್ತವೆ. ಒಂದ್ 20 ಅದಾವ? ಲೆಕ್ಕ ಇಲ್ಲ ಕಣೋ. ಲೆಕ್ಕ ಇಲ್ಲ ಅಂತಂದ್ರೆ ದಿನ ಮಾಡೋಳಕ್ ಗೊತ್ತಿಲ್ವಾ? ವಾ, ಇಷ್ಟ ಆಡಿಸ್ಕತ್ತೀವಿ ತಪ್ಪಲಿ ಇದ್ರಲ್ಲಿ. 4 ಅದಾವ ಹಂಗಾರೆ? ಮನೆಯವ್ರಿಗೆಲ್ಲ ಆಯ್ತವ. ಮನೆಯವ್ರಿಗೆಲ್ಲ ಅಂದ್ರೆ 4 ಜನ ಇವೆ. 5 ಅದಾವ ಹಂಗಾರೆ? 5 ಅಲ್ಲ, ಎಷ್ಟು ನಮ್ಮ ಮನೆಯವರೆಲ್ಲ ಎಷ್ಟು ತಿಂತೀವಿ ಅಷ್ಟ ಆಯ್ತವೆ. ಎಲ್ಲ 5 ತಿಂದ್ರೆ 25 ಅದ? 25 ಅದಾವ. ನೋಡಿ ಸ್ನೇಹಿತರೆ, ಇದೆ ನಮ್ಮನ ಕಿಚನ್. ನಮ್ಮ ಟೀ ಬೀರ್ ನೋಡ್ಬೇಕು, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಬೀರು ನೋಡಿ, ಸಖತ್ತಾಗದೆ. ಚಿಲ್ಲಿ ಪೌಡ್ರು, ಎಣ್ಣೆ ತಗಂದ್ರೆ ಫ್ರೀ ಕೊಟ್ಟಾರಂತಲ್ಲ ಅಂಥದ್ದು. ಸಣ್ಣ ಪ್ಯೂರ್ ಚಿಲ್ಲಿ ಪೌಡ್ರು, ಮತ್ತೆ ಏನು ಔಷಧಿ ಮೆಂತ್ಯ, ಉದ್ದಿನಕಾಳು, ಬೇಳೆಕಾಳು, ಸೊಪ್ಪು, ಬಾತ್ಕಾಕ ಸೊಪ್ಪು, ನೋಡಿ ಹಸಿರು ಮೆಣಸಿಕಾಯಿ, ಒಂದು ಓರಿಯೋ ಬಿಸ್ಕೆಟು. ನಮ್ಮ ಕರಗಳು 2 ಕರಗಳವಲ್ಲ, 2 ಕರಗಳು ತಿಂಡಿಗಳೆಲ್ಲ ಅವೆ. ಬನ್ನು ಗಿನ್ನು ಅಂತ ಅದು ಯಾವತ್ತಿಂದ ಚಿತ್ರಾನ್ನದ ಗೊಜ್ಜು ಮುಡ್ಗಳೆಲ್ಲ ನೋಡ್ತಲೆ. ಆಲೆ ಅದು ಎಷ್ಟು ವಾರ ಆಗಿದ್ದದ ಕಾಣ ಹೊತ್ನಲ್ಲಿ ಅದು. ವಾ, ಈಗ ಮನೆ ಮಾಡಿದ್ದದ? ಮನೆ ಮಾಡಿದ್ದಂತೆ. ತರಕಾರಿ ಕ್ಯಾಪ್ಸಿಕಮ್, ಬದನೆಕಾಯಿ, ಆಲೂಗೆಡ್ಡೆ, ಗೆಡ್ಡೆಕೋಸು, ಶುಂಠಿ, ಇಲ್ಲೇ ಇಟ್ಟು ಮಾಡಿರೋ ತಪ್ಪಲಿ ಬೆಳಗ್ ಮಡಗಿಲ್ಲ, ಹಂಗೆ ಮಡಗವಳೆ ಇವಳು. ಒಟ್ಟಿ ಒಕ್ತಾನ ಹಿಂಗೆ ಮಾಡೋದು ಇವಳು. ಖಾರ ಅದೇ ನೋಡಿ, ಖಾರ ಏನ್ ತೊಂದ್ರೆ ಇಲ್ಲ. ಬೆಳ್ಳುಳ್ಳಿನೂ ಬುಡ್ಸ್ ಮುಡ್ಗಿರೋದು. ನಮ್ಮ ಟೀ ಪಾತ್ರೆಗಳು ಇಷ್ಟೇ ಅಲ್ಲ, 4 ಜನ ಅಣ್ಣ ತಮ್ಮದಿರ್ಗಾಗುವಷ್ಟು ಪಾತ್ರೆಗಳವೆ ನೋಡಿ. ಅದು ಉಪ್ಪಿನಕಾಯಿ ಡಬ್ಬ, ಸ್ವಿಚ್ಚು. ಇದು ಇದೇ ನಮ್ದು ಮನೆ, ಹಿಂದ್ಲು ಮನೆ. ಇದು ಹಿಂದ್ಲು ಮನೆ ನೋಡ್ತಾ ಇರೋದು. ಎಲ್ಲ ಮನೆ ಸೂಪರು, ಹಳ್ಳಿ ಮನೆ ಸೂಪರು, ತೊಟ್ಟಿ ಮನೆ ಸೂಪರು, ಹಂಗೆ ಹಿಂಗೆ ಅಂತ ಕಮೆಂಟ್ ಮಾಡ್ತೀರಾ. ಇಲ್ಲಿ ನೋಡಿ, ತೀರೆಲ್ಲ ಮುರಿದೋಯ್ತಾವೆ. ಇದೆಲ್ಲ ಪೂರ್ತಿ ಮಳೆ, ಸಿಂಪಲ್ ಮಳೆಗೆ ಗೋಡೆ ತ್ಯಾವ ಆಗುತ್ತೆ. ಪೂರ್ತಿ ಗೋಡೆ ಎಲ್ಲ ತ್ಯಾವ ಆಗೋಗುತ್ತೆ. ಇದೇ ನಮ್ಮ ಮನೆ, ಹೋಮ್ ಟೂರ್ ಇದು ಮಾಡ್ತಾ ಇರೋದು ನಾವು. ಹೋಮ್ ಟೂರ್ ಮಾಡ್ತಾ ಇದೀವಿ. ಆಮೇಲೆ ನಮ್ಮ ಕರಗಳು ಏನವೆ 2 ಸುಂದರಲ್ಲ. ಇವಾಗ ಸುಮಾರು ನಾನು ಒಂದು 10 ಗಂಟೆ ತನಕ ನಾನೇ ನೋಡ್ಕೋಬೇಕು. ಯಾಕೆಂತಂದ್ರೆ ಅವಳು ಅಡುಗೆ ಮಾಡಬೇಕು. ಅಡುಗೆ ಮಾಡಿ ಅವಳು ಊಟ ಆದ್ಮೇಲೆ ಮಕ್ಕಳನ್ನ ಬಿಟ್ಬಿಟ್ಟು ನಾವು ಗದೆ ಹತ್ರ ಏನೋ ಗೇಮೆ ಇದ್ರೆ ಗೇಮ್ ಆಡಕ್ ಹೋಗ್ಬೇಕು. ನಾನು ಮಾಮೂಲಿ ರೈತರು ಅಂತಂದ್ಮೇಲೆ ಇದ್ದೇ ಇರ್ತವೆ. ಸುಮ್ಮನಿರಲ್ಲ. ನೋಡಿ, ಇವೆ ಕರುಗಳು. ಈ ಕರುಗಳು ನಾವು ಸುಮಾರು 10 ಗಂಟೆ ಗಂಟ್ಲು ನಾನೇ ನೋಡ್ಕೋಬೇಕು. ಆಮ್ಯಾಕೆ ನಾನು ಏನಿದ್ರು ಹೊಲ್ತಾವ್ ಗೇಮೆ ಮಾಡಕ್ ಹೋಗೋದು. ಯಾಕಪ್ಪ ಇದೆಲ್ಲನೇ ಹೋಮ್ ಟೂರು ಯಾಕೆ ಈ ತರ ಹೇಳ್ತಾವನಿ ಅಂತಂದ್ರೆ, ಕೆಲವರು ತುಂಬಾ ಜನ ನಂಬರು ಅಂತ ಕೇಳ್ತಾ ಇರ್ತಿರಲ್ಲ, ಆ ಉದ್ದೇಶಕ್ಕೋಸ್ಕರ ನಂಬರು. ಯಾಕೆಂತಂದ್ರೆ ಈಗಲೇ ಆಲ್ರೆಡಿ 1200 ಜನಕ್ಕೂ ಜಾಸ್ತಿ ಸ್ಪ್ರೆಡ್ ಆಗೈತೆ ನಂಬರು. ಅದಕ್ಕೋಸ್ಕರ ಈ ತರ ಇದ್ದಾಗ ನಮ್ಮ ಪರಿಸ್ಥಿತಿ, ಇನ್ ಮನೆ ಗಂಡ ಹೆಂಡತಿ ಅಂದ್ಮೇಲೆ ಸಣ್ಣ ಪುಟ್ಟ ಜಗಳ ಪಗಳ ಇವೆಲ್ಲ ಮಾಮೂಲಿ ಇದ್ದೇ ಇರ್ತವಲ್ಲ. ಈ ಮಕ್ಕಳು ಕಿರಿಕಿರಿ, ಅದೇ ಹೇಳಿದ್ನಲ್ಲ, ಒಂದು ವಿಡಿಯೋದಲ್ಲಿ ಹೇಳಿದ್ನಲ್ಲ, ಬೇಕಾರೆ 2 ಇಲಾತಿ ಹಸಿಗೆ ಹಿಂಡಿ ಬೂಸ ಮೇವು ಹಾಕಂದು, ತೊಪ್ಪೆ ತಕ್ಕಂದು, ಹಾಲು ಕರ್ಕಂದು ಬೇಕಾರೆ ಮೇಂಟೈನ್ ಮಾಡ್ಬೋದು. ಈಕಳ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಇರ್ತದೆ. ಯಾಕೆಂದ್ರೆ ಅಷ್ಟೊಂದು ಕ್ವಾಟ್ಲೆ ಕೊಡ್ತವೆ, ಸಿಕ್ಕಾಪಟ್ಟೆ ಕ್ವಾಟ್ಲೆ ಕೊಡ್ತವೆ. ಹುಚ್ಚು ಬರ್ಸ್ಬಿಡ್ತವೆ ಒಂದೊಂದು ಟೈಮಲ್ಲಿ. ಹಂಗೆ ಒಯ್ಯ ಪಯ್ಯ ಅಂತ ಹತ್ಕಂದು ಹಿಂಗೆ ನೋಡ್ತಾ ಇರ್ತೀವಿ. ನೋಡ್ತಾ ಆದಂಗೆ ದಡಾರನ್ ಬಿದ್ದೈತವೆ ಜಾರಿ. ಈ ತರ ಎಲ್ಲ ಇರ್ತದೆ ಪರಿಸ್ಥಿತಿ. ಅದಕ್ಕೋಸ್ಕರ ನಂಬರ್ ಕೊಡ್ತಾ ಇಲ್ಲ. ನಂಬರ್ ಕೊಟ್ಮೇಲೆ ಮಾತಾಡ್ಬೇಕು. ಅವ್ರು ಮಾತಾಡ್ಲಿಲ್ಲ ಅಂತಂದ್ರೆ ಅದಕ್ಕೂ ಬೇಜಾರು ಮಾಡ್ಕೋತಾರೆ. ನಂಬರ್ ಹೆಂಗ್ ಸ್ಪ್ರೆಡ್ ಆಗೈತೆ ಅಂತಂದ್ರೆ, ಎದುರುಗಡೆ ಫೋಟೋ ವಿಡಿಯೋಸ್ ಅಂತ ತಕೊಂಡಾಗ, ವಿಡಿಯೋ ಮಾಡಿಸ್ಕೊಂಡಾಗ ನಂಬರ್ ತಗೊಂಡಿರ್ತಾರೆ. ಅವ್ರಿಗೋಸ್ಕರ ನಂಬರ್ ಕೊಡ್ಲೇಬೇಕು. ಅಲ್ಲಿ ಎದುರುಗಡೆ ನಂಬರ್ ಕೊಡಕ್ಕಾಗಲ್ಲ ಅಂತ ಹೇಳಕ್ಕಾಗಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ಜನ 3000ಕ್ಕೂ ಅಧಿಕ ನಂಬರ್ ಕೇಳಿದ್ದಾರೆ, ಕೊಟ್ಟಿಲ್ಲ. ಅದಕ್ಕೋಸ್ಕರ ಅಂದ್ರೆ ಬರೀ ಮೊಬೈಲಲ್ಲೇ ಇರಕ್ಕಾಗಲ್ವಲ್ಲ, ನಮ್ದು ಜೀವನ ಅಂತ ಒಂದಿರುತ್ತಲ್ವಾ ಇದ್ರಲ್ಲಿ. ಯಾಕೆಂದ್ರೆ ಹರ್ನಿಂಗ್ ಇಲ್ಲ, ಏನಿಲ್ಲ. ತೊಟ್ಟಿ ಮನೆ ತುಂಬಾ ಇಷ್ಟ ಅಂತ ಅಂತೀರಾ. ನೋಡಿ, ಇದು ತೊಟ್ಟಿ ಮನೆನೇ. ತೊಟ್ಟಿ ಮನೆಯಲ್ಲಿ ವಾಸ ಮಾಡೋರಿಗೆ ಚೆನ್ನಾಗಿ ಗೊತ್ತಿರ್ತದೆ. ಯಾಕೆಂದ್ರೆ ಮಳೆಗಾಲದಲ್ಲಿ ಎಷ್ಟು ತಾವು ಪಾತ್ರೆಗಳಿಡ್ಬೇಕು, ಅಜ್ಜರ ಎಲ್ಲ ಹೆಂಗ್ ತ್ಯಾವ ಆಯ್ತದೆ ಅಂತ ಅಂದ್ಬಿಟ್ಟು. ಇದಾರ ಹೆಂಗೋ ಗಾರೆನೆಲ್ಲ ಓಕೆ. ಈ ಕಡೆ ಎಲ್ಲ ತಪ್ಪೆನೆಲ್ಲ ನೋಡಿ, ಮೇವು ಎಮ್ಮೆಗೆ, ಸೀಮೆ ಹುಲ್ಲು ಮೇವು, ಮತ್ತು ಇಲ್ಲಿ ಕಾಯಿ ಬುಂಡೆ. ಮಳೆ ಗಿಳೆ ಊದ್ರೆ ಸಿಕ್ಕಾಬಿಟ್ಟೆ ಸೌದೆ ಎಲ್ಲ ನೆಂದಾಗಿರ್ತವೆ, ಬಲ್ತಾವೆ. ಕಾಯಿ ಬುಂಡೆ ಅವೆ, ಇಂಥ ಒಂದು 7-8 ಚೀಲ ಅವೆ. ಏನು ತೊಂದರೆ ಇಲ್ಲ. ಗರಿ ತಗೊಬಂದು ಒಣಗಿಸ್ಕೊಂಡ್ರೆ ಸಾಕು. ತೊಳ್ಬಳ ಬೋಸಿ ಎಮ್ಮೆಗೆ ನೀರು ತೋರ್ಬಂಥದ್ದು.
ಹಿಟ್ಟು ಅನ್ನ ಎಂಜ ತಟ್ಟೆ ಉಯ್ಯುವಂಥ ಬೋಸಿ ಇದೇ ನೋಡಿ ತೊಳ್ಬಳ ಬೋಸಿ. ನಮ್ಮ ಮನೆ ಲಾಗ್ ವಿಡಿಯೋಸ್, ನಮ್ಮ ಮನೆ ಹೋಮ್ ಟೂರ ನೋಡಿ. ಎಲ್ಲ ಮಾಮೂಲಿ ಭತ್ತ ರಾಗಿ ಎಲ್ಲ ಒಂದೊಂದು ಚೂರವೆ, ಎಲ್ಲ ಸೊಸೈಟಿ ಅಕ್ಕಿ, ಔಷಧಿ ಪಂಪು, ಡ್ರಮ್ಮು 1,000 ರೂಪಾಯಿ ತಗೊಂಡ್ರು ಈ ಡ್ರಮ್ಮು. ಒಂದು 50 ವರ್ಷ ಬಾಳಿಕೆ ಬರ್ತದೆ, ಒಟ್ಟಿನಲ್ಲಿ ತೊಂದರೆ ಇಲ್ಲ, ಬದ್ರಾಗದೆ. ಇದ್ರ ತುಂಬ ನೀರವೆ ನೋಡಿ, ಪೂರ್ತಿ ನೀರವೆ ಇದ್ರ ತುಂಬ. ಅಕ್ಕಿ ಬುಲೆಟ್ ರೈಸು ಇನ್ನೂ ಓಪನ್ ಮಾಡಿಲ್ಲ. ಇಲ್ಲಿರೋವೆಲ್ಲ ಪೂರ್ತಿ ಬುಲೆಟೇ, ಎಲ್ಲ ಬುಲೆಟೇ ತಗೊಬರೋದು. ಸೂಟ್ ಕೇಸು ನನ್ನ ಬಟ್ಟೆ ತುಂಬ ಮುಡ್ಗಿರೋದು, ಎಲ್ಲ ಹೂಕುಯ್ಯ ಚೀಲಗಳು ನೋಡಿ. ಇಲ್ಲಿ ಚಾಕುಗಳು, ಹೂಕುಯ್ಯ ಚಾಕು ಎಲ್ಲ ಪೂರ್ತಿ ಈ ಮನೆ ಪೂರ್ತಿ ಉಂಟಾಗೈತೆ ನೋಡಿ. ಪೂರ್ತಿ ಈ ಮನೆ ಇಲ್ಲೆಲ್ಲ ಪೂರ್ತಿ ನೀರು ಸೋರ್ತದೆ, ನೋಡ್ತಾ ಇರ್ಬೋದು ನೋಡಿ. ಇಂದ್ಲ ಮನೆ ಇದು ನೋಡ್ತಾ ಇರ್ಬೋದು ಯಾವ ಥರ ಐತಿ ಅಂತ. ನೇಗ್ಲು ನೊಗ ಎಲ್ಲ. ಇದು ನೀರು ಮನೆ. ಹಾಂ ಪಾಪ ನಡಿ ಬಿಡೆ ಹೋಗೋ, ಬಿಡೆ ಹಿಡ್ಕಲ್ಲ ತಗೋಬಲ್ಲ ಕೋಲ, ಬೀಳ್ತವೆ. ಏಯ್ ನಡಿ, ಯಾರು ಹೊಡಿಯೋದು, ಏಟ್ ಬೇಕಾ ನೋಡಿ. ಟಿ ವಿ ನಮ್ಮದು ಸ್ಯಾಮ್ಸಂಗ್ ಟಿ ವಿ ಇದು. ಈ ಪಿಡೆಗಳು ಸಾಕದೆ ಕೆಲಸ. ಫೋನ್ ಕಾಲ್ ಬತ್ತಾದ್ರೆ ನಾವೆಲ್ಲ ಅಟೆಂಡ್ ಮಾಡೋದ, ಹಿಂಗೆ ವೀಡಿಯೋ ಮಾಡಬೇಕು, ಹೊಲ್ತಾವ ಗೇಮೇ ಮಾಡಬೇಕು. ಏನ್ಲೇ ಏನೋ ಕರೆದ್ಲು, ಗೊಜ್ಜೇನ ಮಾಡ್ತಾವಳೆ ದೋಸೆಗೆ. ಏನು ಗೊಜ್ಜು ಮಾಡ್ತಾದಿಲ್ಲ? ತರಕಾರಿ ಗೊಜ್ಜು. ಏನೇನು ಹಾಕಿದಿ ತರಕಾರಿಯ? ನೀವೇ ಅಡುಗೆ ಮಾಡ್ತಿರಲ್ವಾ ಅಂತ ಕೇಳ್ತಿರಲ್ಲ. ಇವಳೇ ಅಡುಗೆ ಮಾಡೋದು. ಇವಳಿದ್ದಾಗ, ಇವಳಿಲ್ಲ ಅಂತಂದ್ರೆ ಅವ್ರ ಅಪ್ಪನ ಮನೆ ಕಡ್ದೋದಾಗ ಜಗಳ ಆಡ್ಕೊಂಡು ನಾನು ಅಡುಗೆ ಮಾಡೋದು. ಗೊಜ್ಜು ಮಾಡ್ತಾವಳೆ ದೋಸೆಗೆ. ಚೆನ್ನಾಗಿ ಮಾಡ್ಲಿ, ತಿನ್ನುವಂಗಿರ್ಬೇಕು. ಎಂತ ಗೊಜ್ಜದು? ತರಕಾರಿ ಗೊಜ್ಜು ಕಣ್ರಿ. ಇವಳಿದ್ದಾಗ ನಾವೇನೋ ಗೆಲ್ಪು ಮಾಡ್ಕೊಳಕ್ ಬರೀಕಿಲ್ಲ ನಾವು. ಮಾಮೂಲಿ ಮಕ್ಳು ಎತ್ಕೊಂಡಿರೋದು, ಇವಳೇ ಅಡುಗೆ ಮಾಡೋದು. ಇವಳು ಇಲ್ದೇ ಇದ್ದಾಗ ಮಾತ್ರ ನಾ ಅಡುಗೆ ಮಾಡೋದು. ಆಮೇಲೆ ಸುಮಾರು ಕಮೆಂಟಲ್ಲಿ ನಿಮಗೆ ಹೂವು ಇಲ್ವಾ ಅಂತೆಲ್ಲ ಕೇಳಿದ್ದೀರಾ. ಹೂವು ಇಲ್ಲ, ಅದಕ್ಕೋಸ್ಕರ ನಾನೇ ಅಡುಗೆ ಮಾಡೋದು. ಅವಾಗೆಲ್ಲ ನಾನೇ ಅಡುಗೆ ಮಾಡಿದ್ದು. ಹಿರಿ ಮಗ 8 ತಿಂಗಳು ಪ್ರೆಗ್ನೆಂಟ್ ಇದ್ದಾಗ ನಮ್ಮ ತಾಯಿ ತಿರೋದು. ಅವಾಗಿನಿಂದಲೂ ಅಡುಗೆ ಮಾಡೋದು ನಾನೇ. ಅದಕ್ಕೋಸ್ಕರ ಆಮೇಲೆ ಹೆಂಗಸರು ದಯವಿಟ್ಟು ನಿಮ್ಮ ಯಜಮಾನ್ರಿಗೆ ಯಾರೋ ಬೈಯಕ್ಕೆ ಹೋಗ್ಬೇಡಿ, ಅಡುಗೆ ಮಾಡಿಕ್ಕಿಲ್ಲ ಕೆಂಪಣ್ಣ ಮಾಡ್ತಾನೆ ಅಂತ. ಅವರು ನಮ್ಮ ಮೇಲೆ ಪಾಪ ಮಾಡ್ಕೊಬಿಡ್ತಾರೆ. ಅದಕ್ಕೋಸ್ಕರ ಏನಪ್ಪ, ಯಾರ ಮಗ ನೀನು? ನನ್ನ ಹೆಸರೇನು? ಎಂತ ಕೆಂಪ? ಚಕ್ರೆ ನಾಡು ಕೆಂಪ. ಇದೇ ನಮ್ಮ ಮಟ್ಟಿ ಬೀದಿ. ಆಡೋ ಎಮ್ಮೆ ಎಲ್ಲ ಕಟ್ಟಾಕೋದು, ಎಲ್ಲ ನೀರು ಹೋಗಿ ಎಲ್ಲ ಕೊರ್ದು ಹಾಕಿ ರೋಡೆಲ್ಲನ ಹಿಂಗೆ ಹಾಳು ಮಾಡೋದೆ. ಚರಂಡಿ ವ್ಯವಸ್ಥೆ ಇಲ್ಲ ಇಲ್ಲಿ. ಯಾರು ನಮಗೆ ಸಂಬಂಧಪಟ್ಟರು ಇಲ್ಲಿ ಚರಂಡಿ ರೋಡ್ ಹಾಕೋ, ಒಂದು ಕಾಂಕ್ರೀಟ್ ರೋಡ್ ಹಾಕುವಂಥ ವ್ಯವಸ್ಥೆ ಯಾರು ಮಾಡಲ್ಲ. ಎಲ್ಲ ದುಡ್ಡು ತಿನ್ನೋ ಕಡೆನೇ ಅವ್ರಿಗೆ ಜ್ಞಾನಗಳಿರ್ತವೆ ಹೊರತು ಊರು ಅಭಿವೃದ್ಧಿ ಮಾಡೋ ಕಡೆ ಯಾರ ಜ್ಞಾನವೂ ಇಲ್ಲ. ಇದೇ ರೋಡಲ್ಲಿ ಬರ್ತಾರೆ ಮಾತ್ರ ಓಟ್ ಕೇಳ್ಕೊಂಡು. ಏನು ತುಂಬ ಗುರುತು ಪರಿಚಯ ಇರೋ ಥರನೇ ಬರ್ತಾರೆ ಓಟ್ ಕೇಳ್ಕೊಂಡು. ಬೀದಿ ಮಾತ್ರ ಯಾರೂ ರೆಡಿ ಮಾಡ್ತಾಯಿಲ್ಲ.